ನಾವು ಒಂದು 5 ಗಂಟೆ ವೇಳೆಗೆ ಯಾವಾಗಲೂ ಕ್ಲೋಸ್ ಮಾಡಿ ಹೋಗ್ತೇವೆ. ನಿನ್ನೆ ಕೂಡ ಅದೇ ಥರ ಹೋಗಿದ್ವಿ. ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟದಿದ್ದರೆ ಇದು ನಮ್ಮ ಸ್ವಚ್ಛತಾ ಘಟಕ. ಅದು ನನ್ನ ಅವಧಿಯಲ್ಲಿ ಹಾಳಾಗಿದೆ ಅಂತ ಹೇಳುವಾಗ ತುಂಬ ನೋವಾಗ್ತದೆ. ಬಾಟ್ಲಿ ಹೊಡೆಯುವ ಶಬ್ದ ಕೇಳಿತು ಸುಮಾರು 5:20 ನಂತರ. ಬೆಂಕಿ ಆವರಿಸ್ತಾ ಉಂಟು. ಆಕಾಶದ ಎತ್ತರಕ್ಕೆ ದಟ್ಟವಾದ ಹೊಗೆ ಕಾಣ್ತಿತ್ತು. ಇವತ್ತಿನ ಇದರ ಕಟ್ಟಡದ ವ್ಯಾಲ್ಯೂ 35ರಿಂದ 40 ಲಕ್ಷ ಆಗ್ತದೆ, ಕನಿಷ್ಠ ಕಟ್ಟಡದ ವ್ಯಾಲ್ಯೂ. ಇದು ಎಲ್ಲಿವರೆಗೆ ಆಯಿತು ಅಂತ ಹೇಳಿದರೆ ಸಂಪೂರ್ಣ ಝೀರೋಗೆ ಅಲ್ಲ, ಮೈನಸ್ಸಿಗೆ ಹೋಗಿ ಆಯಿತು. ಬಹುಶಃ ಇವತ್ತು ಅವರೆಲ್ಲ ಕನಸುಗಳು ಒಂದು ರೀತಿಯಲ್ಲಿ ಭಗ್ನಗೊಂಡಿದೆ ಅಂತ ಹೇಳಬಹುದು. ನಿನ್ನೆ 5 ಗಂಟೆಯ ಸುಮಾರಿಗೆ ಇಲ್ಲಿ ವ್ಯಾಪಿಸಿದಂಥ ಬೆಂಕಿ ಅವರ ಕನಸುಗಳನ್ನು, ಅವರ ನಿರೀಕ್ಷೆಗಳನ್ನೆಲ್ಲವೂ ಕೂಡ ಬಲಿ ತೆಗೆದುಕೊಂಡಿದೆ. ಇಷ್ಟು ವರ್ಷದ ಫಲ ಒಂದೇ ದಿವಸದಲ್ಲಿ ಇದು ಹೀಗಾಗಿ ತುಂಬಾ ಮನಸ್ಸಿಗೆ ನೋವಾಗಿದೆ. ಈಗಾಗಲೇ ನಮ್ಮ ತಾಲೂಕಲ್ಲಿ ಅರಂತೋಡು ಒಂದು ಮಾದರಿ ಘನತ್ಯಾಜ್ಯ ಘಟಕ ಇಲ್ಲಿ ಇದ್ದು ಇದನ್ನೆಲ್ಲ ವೀಕ್ಷಣೆ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಕೂಡ ಇಂಥದ್ದೇ ಒಂದು ಘಟಕ ಮಾಡಬೇಕು ಅಂತ ಕೆಲವು ಪಂಚಾಯತಿನವರು ಬಂದು ಇಲ್ಲಿ ಸಮೀಕ್ಷೆ ಮಾಡಿ ಹೋಗಿದ್ದಾರೆ. ಅವರವರ ಒಂದು ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಮಸ್ಯೆ ಆಗಿದೆ. ಇದಕ್ಕೆ ತುರ್ತಾಗಿ ನಾವು ಇವತ್ತಿಗೆ CS ಮತ್ತು CO ಕೂಡ ಬಂದಿದ್ದಾರೆ. ನಾವು ಇಬ್ಬರು ಜಂಟಿಯಾಗಿ ಕೂತು ಇದರ ಬಗ್ಗೆ ಮುಂದಿನ ಕ್ರಮಕ್ಕೆ ಏನಾಗಬೇಕು, ಯಾವ ಇಲಾಖೆಯಿಂದ ಯಾವ ಅನುದಾನ ತರಿಸಿ ಆದಷ್ಟು ಶೀಘ್ರವಾಗಿ ವಾಪಸ್ ಇದು ಮೊದಲೇ ಹೇಗಿತ್ತ ಅದೇ ರೀತಿಯ ಕಟ್ಟಡ ವಾಪಸ್ ಆಗುವ ಹಾಗೆ ಪ್ರಯತ್ನವನ್ನು ಪಡ್ತೇವೆ. ಅನುದಾನದ ಕೊರತೆ ಏನಾಗಲಿಕ್ಕಿಲ್ಲ ಅಂತ ಹೇಳ್ತೇನೆ. ನಮ್ಮ ಹೊಸ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಅವರು ಒಟ್ಟಿಗೆ ಇದ್ದಾರೆ. ಫಂಡ್ಸನ್ನು ತರಿಸಿ ಆದಷ್ಟು ಶೀಘ್ರದಲ್ಲಿ, ಅಂದರೆ ಸಮಸ್ಯೆ 1-2 ತಿಂಗಳಿಂದ ಈ ಘನತ್ಯಾಜ್ಯ ಘಟಕ ಪುತ್ತೂರು ಘಟಕಕ್ಕೆ ಹೋಗದ ಕಾರಣ ಲೋಡಿಂಗ್ ಕೂಡ ಜಾಸ್ತಿ ಆಗಿತ್ತು.
ಅದರಿಂದಾಗಿ ಈ ಸಮಸ್ಯೆ ಆಗಿದೆ. ಇನ್ನು ಮುಂದೆಗೆ ಅದು ತಿಂಗಳಲ್ಲಿ ಯಾವಾಗ 15 ದಿವಸಕ್ಕೊಮ್ಮೆ ಇಲ್ಲಿಂದ ಅಥವಾ ತಿಂಗಳಿಗೊಮ್ಮೆ ಹೋಗುವಾಗೆ ಅದರ ಬಗ್ಗೆ ಕೂಡ ನಿಗಾ ವಹಿಸುವಂಥ ಕೆಲಸವನ್ನು ಮಾಡ್ತೇವೆ. ಸೊ ಇದರಲ್ಲಿ ನಾವು ಇಂಜಿನಿಯರ್ಸ್ಗೆ ಒಂದು ಡೀಟೇಲ್ ರಿಪೋರ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ಒಂದು ವಾರ ಒಳಗಡೆ ಅವರು ಎಷ್ಟು ಡ್ಯಾಮೇಜ್ ಆಗಿದೆ, ಏನು ವ್ಯಾಲ್ಯೂಯೇಷನ್ ಇದೆ ಅದರದ್ದು ಒಂದು ಡೀಟೇಲ್ಡಾಗಿ ರಿಪೋರ್ಟ್ ಕೊಡ್ತಾರೆ. ನಾವೇ ಸರ್ಕಾರಕ್ಕೆ CO ಆಫೀಸಿಂದ ಒಂದು ಪತ್ರ ಕಳಿಸ್ತೀವಿ ದಟ್ ಆ ಥರದ್ದು ಇಶ್ಯೂಸ್ ಆಗಿಬಿಟ್ಟಿದೆ. ಮತ್ತು ಈ ಒಂದು ಮಾದರಿ ಕಸ ವಿಲೇವಾರಿ ಘಟಕ ಇರೋದರಿಂದ ನಮಗೆ ಬೇರೆ ಏನಾದರೂ ಫಂಡ್ಸಿಂದ ಇದು ಆ ಥರದ್ದು ವಾಪಸ್ ಘಟಕ ನಿರ್ಮಾಣ ಮಾಡೋದಕ್ಕೆ ಏನಾದರೂ ಫಂಡ್ ಸಿಕ್ಕಿದ್ರೆ ನಾವೇ ಇಲ್ಲಿನೇ ಒಂದು ಕ್ಲಿಯರೆನ್ಸ್ ಮಾಡಿಕೊಂಡು ಸ್ವಲ್ಪ ಹೊಸ ಘಟಕಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಇಲ್ಲಾಂದರೆ ನಾವು ಅಂದರೆ CSR ಮೂಲಕ ಆ ಥರದ್ದು ಕೂಡ ನಾವೇ ಪ್ರಯತ್ನ ಮಾಡ್ತೀವಿ. ಮತ್ತು ಆ ಥರದ್ದು ಇಶ್ಯೂಸ್ ಮುಂದೆ ಕೂಡ ಆಗಬಾರ್ದು ಅಂತ ಸ್ವಲ್ಪ ಸರ್ಕಾರಕ್ಕೆ ಇದು ಒಂದು ಇನ್ಶೂರೆನ್ಸ್ ಪಾಲಿಸಿ ಥರದ್ದು ಮಾಡಬಹುದಾ ಅಂತ ಒಂದು ಪಾಲಿಸಿ ಥರದ್ದು ಚೇಂಜಸ್ ಕೇಳ್ತೀವಿ. ಅದರಲ್ಲಿ ಅವರದ್ದು ಒಪ್ಪಿಗೆ ಇದ್ದರೆ ನಾವು ಗ್ರಾಮ ಪಂಚಾಯತ್ ಮುಖಾಂತರನೇ ಒಂದು ಪ್ರೀಮಿಯಂ ಕಟ್ಟಿಸಿ ಆ ಥರದ್ದು ಗ್ರಾಮ ಪಂಚಾಯತ್ದು ಏನೇನು ಆ್ಯಸೆಟ್ಸ್ ಇದೆ ಅವರಿಗೆ ಇನ್ಶೂರ್ ಮಾಡಿಕೊಂಡು ಮುಂದೆ ಕೂಡ ಆ ಥರದ್ದು ಇಶ್ಯೂಸ್ ಆಗಬಾರ್ದು ಅಂತ ಕ್ರಮ ತಗೊಳ್ತೀವಿ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೇಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, XL, XXL, XXL ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್, ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9886859823. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ.